ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟೆ. ಸಾಮಾನ್ಯವಾಗಿ ಯಾರಾದ್ರೂ ಹುಟ್ಟುಹಬ್ಬ ಅಂದ್ರೆ ನಾವು ಅವರಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಖುಷಿ ಪಡಿಸ್ತೀವಿ. ಆದ್ರೆ ಇಲ್ಲೊಬ್ಬ ಯುವಕ ತನ್ನ ಪ್ರೇಯಸಿ ಹುಟ್ಟುಹಬ್ಬಕ್ಕೆ ಓಡೋ ಮೂಲಕ ಬರ್ಡೇಗೆ ವಿಶ್ ಮಾಡಿದ್ದಾನೆ. ಏನ್ ಈ ವಿಚಿತ್ರ ಲವ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಬೆಂಗಳೂರು ನಗರದಲ್ಲಿ ನಡೆದ ಒಂದು ವಿಶಿಷ್ಟ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪ್ರೇಯಸಿಯ 26ನೇ ಜನ್ಮದಿನದ ಪ್ರಯುಕ್ತ ಯುವಕನೊಬ್ಬ 26 ಕಿಲೋಮೀಟರ್ ಓಡಿ ಅಚ್ಚರಿ ಮೂಡಿಸಿದ್ದಾನೆ. ಹೂವು, ಚಾಕ್ಲೇಟ್, ದುಬಾರಿ ಗಿಫ್ಟ್ಗಳ ಬದಲು ತನ್ನ ಪ್ರೀತಿಯನ್ನ ತೋರಿಸಲು ಅವಿಕ್ ಭಟ್ಟಾಚಾರ್ಯ ಎಂಬ ಯುವಕ ಮಾಡಿದ ಈ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ಅವಿಕ್ ಮತ್ತು ಅವರ ಗೆಳತಿ ಸಿಮ್ರಾನ್ ಇಬ್ಬರು ಜಂಟಿಯಾಗಿ ನಿರ್ವಹಿಸುವ ಸಿಮ್ರಾನ್ ಎಕ್ಸ್ ಅವಿಕ್ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ವಿಡಿಯೋ ಆರಂಭದಲ್ಲಿ ಸಿಮ್ರಾನ್ ಮಾತನಾಡುತ್ತಾ ತಾನೇ 26 ಕಿಲೋಮೀಟರ್ ಓಡಲು ಬಯಸಿದ್ದೆ, ಆದರೆ ಅನಾರೋಗ್ಯದಿಂದ ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಅವಿಕ್ ತನ್ನ ಗೆಳತಿಯ ಕನಸನ್ನ ಸಾಕಾರಗೊಳಿಸಲು ನಿರ್ಧರಿಸಿ 26 ಕಿಲೋಮೀಟರ್ ಓಡಲು ಮುಂದಾಗುತ್ತಾರೆ. ವಿಡಿಯೋದಲ್ಲಿ ಅವಿಕ್ ಓಡುತ್ತಾ ಮಾತನಾಡುತ್ತಾರೆ. ತನ್ನ ಗೆಳತಿಗೆ ಈಗ 26 ವರ್ಷ ತುಂಬಿದೆ, ಅದಕ್ಕಾಗಿ ಅವಳ ಜನ್ಮದಿನದ ಪ್ರಯುಕ್ತ ನಾನು 26 ಕಿಲೋಮೀಟರ್ ಓಡುತ್ತಿದ್ದೇನೆ. ಇಯರ್ಫೋನ್ ಇಲ್ಲದೆ ಓಡುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ ಸಿಮ್ರಾನ್ ಜೊತೆಗಿನ ಸಂತೋಷದ ಕ್ಷಣಗಳನ್ನ ನೆನಪಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಎಂದು ವಿವರಿಸುತ್ತಾರೆ. ಅಲ್ಲದೆ ಇಬ್ಬರು ಇನ್ನು 2 ವಾರಗಳಲ್ಲಿ ನಡೆಯಲಿರುವ ಮುಂಬೈ ಮ್ಯಾರಥಾನ್ಗೆ ತಯಾರಿ ನಡೆಸುತ್ತಿರುವುದನ್ನು ಬಹಿರಂಗಪಡಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಮೆಚ್ಚುಗೆ ಪಡೆದಿದೆ. ತನ್ನ ಮಾನಸಿಕ ಶಾಂತಿಗಾಗಿ ಇದನ್ನ ಎಐ ಅಂತಾನೆ ಭಾವಿಸಿಕೊಳ್ಳುತ್ತೇನೆ ಎಂದು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇಂತಹ ಹುಡುಗನನ್ನ ಈ ಭೂಮಿಯಲ್ಲಿ ಎಲ್ಲಿಂದ ಹುಡುಕಬೇಕು ಎಂದು ಮತ್ತೊಬ್ಬರು ಪ್ರಶ್ನಿಸಿದ್ದಾರೆ. ಕೆಲವರು ನೋವೇ, ಇನ್ನು 26 ಬಾರಿ ಬರೆಯಬೇಕಾ ಎಂದು ಹಾಸ್ಯ ಮಾಡಿದ್ದಾರೆ. ಈ ಪೋಸ್ಟ್ 2026ರ ಜನವರಿ 5ರಂದು ಹಂಚಿಕೊಳ್ಳಲಾಗಿದ್ದು ಇದುವರೆಗೂ 7.5 ಮಿಲಿಯನ್ ವೀಕ್ಷಣೆಗಳು ಮತ್ತು 6.8 ಲಕ್ಷ ಲೈಕ್ಗಳನ್ನ ಪಡೆದುಕೊಂಡಿದೆ. ಪ್ರೇಮವನ್ನ ವ್ಯಕ್ತಪಡಿಸುವ ಹಲವು ಮಾರ್ಗಗಳಿವೆ, ಆದರೆ ಅವಿಕ್ ಮಾಡಿದ ಈ ಕಾರ್ಯವು ಪ್ರೀತಿಯ ಅರ್ಥವನ್ನ ಹೊಸದಾಗಿ ಪರಿಚಯಿಸಿದೆ. ಹೂವು, ಗಿಫ್ಟ್ಗಳ ಬದಲು ಶ್ರಮ ಮತ್ತು ಸಮರ್ಪಣೆಯ ಮೂಲಕ ಪ್ರೇಯಸಿಯ ಜನ್ಮದಿನವನ್ನ ವಿಶೇಷಗೊಳಿಸಿದ ಅವಿಕ್ ಸಾಮಾಜಿಕ ಜಾಲತಾಣ ಬಳಕೆದಾರರ ಹೃದಯ ಗೆದ್ದಿದ್ದಾರೆ. ಈ ಘಟನೆ ಪ್ರೀತಿಯ ಹೊಸ ಮಾನದಂಡವನ್ನ ಸ್ಥಾಪಿಸಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.